ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು CPU ಶೆಡ್ಯೂಲಿಂಗ್ ಅಲ್ಲಿ ರೌಂಡ್ ರಾಬಿನ್ ಪ್ರಾಬ್ಲಮ್ ಅನ್ನು ಡಿಸ್ಕಸ್ ಮಾಡೋಣ. ಸೊ ಈ ರೌಂಡ್ ರಾಬಿನ್ ಏನು ಅಂತಂದ್ರೆ, ನಾವು ಆಲ್ರೆಡಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಡಿಸ್ಕಸ್ ಮಾಡಿದ್ದೀವಿ, ಮತ್ತೆ ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅನ್ನು ಡಿಸ್ಕಸ್ ಮಾಡಿದ್ದೀವಿ. ಅವೆರಡು ನಾನ್ ಪ್ರಿಯಂಪ್ಟಿವ್ ಟೆಕ್ನಿಕ್. ಆದರೆ ಈ ರೌಂಡ್ ರಾಬಿನ್ ಏನಿದೆ ಇದು ಪ್ರಿಯಂಪ್ಟಿವ್ ಟೆಕ್ನಿಕ್. ಸೊ ಪ್ರಿಯಂಪ್ಟಿವ್ಗೂ ನಾನ್ ಪ್ರಿಯಂಪ್ಟಿವ್ಗೂ ಏನು ಡಿಫ್ರೆನ್ಸ್ ಅಂತಂದರೆ, ಈಗ ನಾನ್ ಪ್ರಿಯಂಪ್ಟಿವ್ ಇದೆ ಅಂತ ಅನ್ಕೊಳ್ಳಿ. ಸೊ ನಾನ್ ಪ್ರಿಯಂಪ್ಟಿವ್ ಹೇಳ್ದಂಗೆ, ಈಗ ನಾನು ಪ್ರೋಸೆಸ್ P1 ಅನ್ನು ಎಕ್ಸಿಕ್ಯೂಟ್ ಮಾಡ್ತಿದ್ದೀನಿ ಅಂತಂದರೆ ಅದರ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಆಗೋವರೆಗೂ ಕೂಡ ಬೇರೆ ಒಂದು ಪ್ರೋಸೆಸ್ಗೆ ನಾನು CPU ಅನ್ನು ಅಲೋಕೇಟ್ ಮಾಡ್ತಿರ್ಲಿಲ್ಲ. ಆದರೆ ಈ ಒಂದು ಪ್ರಿಯಂಪ್ಟಿವ್ ಅಲ್ಲಿ ಏನಾಗುತ್ತೆ ಅಂತ ಅಂದರೆ, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಿದೆ ಅಂತ ಅನ್ಕೊಳ್ಳಿ, ಅದನ್ನು ತೆಗೆದಾಕ್ಬಿಟ್ಟು ಬೇರೆ ಪ್ರೋಸೆಸ್ಗೆ ನಾನು CPU ಅನ್ನು ಕೊಡ್ಬೋದು. ಸೊ ಇವಾಗ ಈ ಒಂದು ರೌಂಡ್ ರಾಬಿನ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ನಾವು ಎರಡು ಕ್ಯೂಗಳನ್ನ ತಗೊಂತೀವಿ. ಸೊ ಒಂದು ಏನು ರನ್ನಿಂಗ್ ಕ್ಯೂ, ನೀವು ಇದನ್ನ ಗ್ಯಾನ್ ಚಾರ್ಟ್ ಅಂತಾನೂ ಕೂಡ ಕರಿಬಹುದು. ಸೊ ನಾವು ಒಂದು ರನ್ನಿಂಗ್ ಕ್ಯೂ ಅನ್ನ ತಗೊಂತೀವಿ. ನೆಕ್ಸ್ಟ್ ಇನ್ನೊಂದೇನು ರೆಡಿ ಕ್ಯೂ. ಸೊ ಇವಾಗ ಯಾವ ರೀತಿ ಸಾಲ್ವ್ ಮಾಡೋದು ಒಂದೊಂದೇ ಸ್ಟೆಪ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಈ ರೆಡಿ ಕ್ಯೂ ಈಗ ರನ್ನಿಂಗ್ ಕ್ಯೂ 0 ಇಂದ ಶುರು ಆಗುತ್ತೆ. ಇಲ್ಲಿ ನಮಗೆ ಅರೈವಲ್ ಟೈಮ್ ಕೊಟ್ಟಿದ್ದಾರೆ, ಆದರೆ ಅದರ SI ಯೂನಿಟ್ ಅನ್ನ ಸ್ಪೆಸಿಫೈ ಮಾಡಿಲ್ಲ. ಮಿನಿಟ್ಸೋ ಸೆಕೆಂಡ್ಸೋ ಮಿಲಿ ಸೆಕೆಂಡ್ಸೋ ಅಂತ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಮಿನಿಟ್ಸ್ ಅಂತ ನಾನು ಹೇಳ್ತಾ ಹೋಗ್ತೀನಿ, ಸರಿನಾ? ಸೊ ಇವಾಗ 0th ಮಿನಿಟ್ ಅಲ್ಲಿ ಇದೆ ಎಕ್ಸಿಕ್ಯೂಷನ್. 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಬಂದಿದೆ ನೋಡಿ. 0th ಮಿನಿಟ್ ಅಲ್ಲಿ ನನಗೆ ಕೇವಲ ಒಂದೇ ಒಂದು ಪ್ರೋಸೆಸ್ ಬಂದಿರೋದು, ಯಾವುದು? ಪ್ರೋಸೆಸ್ P1. ಸೊ ಆ ಪ್ರೋಸೆಸ್ P1 ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಪ್ರೋಸೆಸ್ P1 ಅನ್ನ ಫಸ್ಟ್ ಏನ್ ಮಾಡ್ತೀನಿ, ರೆಡಿ ಕ್ಯೂಗೆ ಹಾಕ್ಕೊಂತೀನಿ. ಎಲ್ಲಿಗೆ? ರೆಡಿ ಕ್ಯೂಗೆ ಹಾಕ್ಕೊಂತೀನಿ. ಈಗ ರೆಡಿ ಕ್ಯೂ ಅಲ್ಲಿ ಕೇವಲ ಒಂದೇ ಒಂದಿರೋದು, ಯಾಕಂತಂದ್ರೆ 0 ನಿಮಿಷದಲ್ಲಿ ಕೇವಲ ಒಂದೇ ಒಂದು ಬಂದಿದೆ. ಸೊ ಇವಾಗ ಅದನ್ನ ನಾನು ರನ್ನಿಂಗ್ ಕ್ಯೂಗೆ ಹಾಕ್ಕೊಂತೀನಿ. ಇಲ್ಲಿಂದ ತೆಗೆದು ರನ್ನಿಂಗ್ ಕ್ಯೂಗೆ ಹಾಕೊಂಡೆ. ಈಗ ಈ ಪ್ರೋಸೆಸ್ P1 ಅನ್ನ ನಾನು ಪ್ರಿಯಂಪ್ಟಿವ್ ಟೆಕ್ನಿಕ್ ಆಗಿದೆ, ಮತ್ತೆ ರೌಂಡ್ ರಾಬಿನ್ ಅಲ್ಲಿ ಟೈಮ್ ಕ್ವಾಂಟಮ್ ಕೊಟ್ಟಿದ್ದಾರೆ. ಟೈಮ್ ಕ್ವಾಂಟಮ್ ಅಂದ್ರೇನು? ಎಷ್ಟು ನಿಮಿಷದವರೆಗೂ ನೀವು ಮ್ಯಾಕ್ಸಿಮಮ್ ಒಂದು ಪ್ರೋಸೆಸ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ. ಈಗ ಅವ್ರು ಕೊಟ್ಟಿರೋ ಟೈಮ್ ಕ್ವಾಂಟಮ್ ಎಷ್ಟು? 3. ಈಗ ನೋಡಿ, ಪ್ರೋಸೆಸ್ P1 ಎಕ್ಸಿಕ್ಯೂಟ್ ಟೋಟಲ್ ಫುಲ್ಲಿ ಎಕ್ಸಿಕ್ಯೂಟ್ ಆಗಬೇಕು ಅಂದ್ರೆ 8 ನಿಮಿಷ ಬೇಕು. ಆದ್ರೆ ಅವ್ರು ಹೇಳಿರೋದೇನು, 3 ನಿಮಿಷಕ್ಕಿಂತ ಜಾಸ್ತಿ ನಾವು ಯಾವುದೇ ಒಂದು ಪ್ರೋಸೆಸ್ ಅನ್ನ ಎಕ್ಸಿಕ್ಯೂಟ್ ಮಾಡಂಗಿಲ್ಲ. ಸೊ ನಾನೇನ್ ಮಾಡ್ತೀನಿ, 3 ನಿಮಿಷದವರೆಗೂ ಕೂಡ ಪ್ರೋಸೆಸ್ P1 ಅನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಈಗ 8ರಲ್ಲಿ 3 ಹೋದ್ರೆ ಎಷ್ಟು ಉಳಿತು? ಇನ್ನು 5 ನಿಮಿಷದ ಕೆಲಸ ಉಳ್ಕೊಂಡಿದೆ ಎಕ್ಸಿಕ್ಯೂಟ್ ಆಗೋದಕ್ಕೆ. ಈಗ ನಾವು 3ನೇ ನಿಮಿಷದ ಎಕ್ಸಿಕ್ಯೂಷನ್ ಅಲ್ಲಿ ಇದ್ದೀವಿ. ಸೊ 3ನೇ ನಿಮಿಷದೊಳಗಡೆ ಅರೈವಲ್ ಟೈಮ್ ಅಲ್ಲಿ ಇನ್ನೂ ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಪ್ರೋಸೆಸ್ P3 ಬಂದಿದೆ. ಸೊ ಪ್ರೋಸೆಸ್ P3 ಅನ್ನ ನಾನು ರೆಡಿ ಕ್ಯೂಗೆ ಹಾಕೊಂತೀನಿ. ಮತ್ತೆ ಅದರ ಜೊತೆಗೆ ಇನ್ನೂ ಕೂಡ ಪ್ರೋಸೆಸ್ P1 ಕೂಡ 3 ನಿಮಿಷದೊಳಗಡೆನೆ ಇದೆ. 0th ಮಿನಿಟ್ ಅಲ್ಲಿ ಬಂದಿರೋದು, ಅದರದ್ದು ಇನ್ನೂ ಕೂಡ ಎಕ್ಸಿಕ್ಯೂಷನ್ ಉಳ್ಕೊಂಡಿದೆ 5 ನಿಮಿಷದ್ದು. ಸೊ ಫಸ್ಟ್ ಏನ್ ಮಾಡಬೇಕು, ಯಾವುದು ಅದ್ರೊಳಗಡೆ ಬಂದಿದೆ ಅದನ್ನ ಬರ್ಕೋಬೇಕು. ನೆಕ್ಸ್ಟ್ ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿದಂತ ಪ್ರೋಸೆಸ್ ಅಲ್ಲಿ ಏನಾದ್ರೂ ಇನ್ನೂ ಟೈಮ್ ಉಳಿದಿದ್ರೆ ಅದಾದ್ಮೇಲೆ ಬರ್ಕೋಬೇಕು. ಸೊ ಪ್ರೋಸೆಸ್ P1 ಇನ್ನೂ ಕೂಡ ಉಳಿದಿದೆ. ಈಗ ಟೈಮ್ ಕ್ವಾಂಟಮ್ದು ಅವೆರಡೇ ಇದ್ದಿದ್ದು. ಸೊ ನೆಕ್ಸ್ಟ್ ಎಕ್ಸಿಕ್ಯೂಟ್ ಮಾಡೋಣ. ಪ್ರೋಸೆಸ್ P3 ಅನ್ನ ರನ್ನಿಂಗ್ ಕ್ಯೂ ತರ್ತೀನಿ. ಪ್ರೋಸೆಸ್ P3 ಫುಲ್ಲಿ ಎಕ್ಸಿಕ್ಯೂಟ್ ಆಗಕ್ಕೆ 7 ನಿಮಿಷದ ಎಕ್ಸಿಕ್ಯೂಷನ್ ಬೇಕು. ಸೊ ನಾನು ಎಷ್ಟು ಎಕ್ಸಿಕ್ಯೂಟ್ ಮಾಡ್ಬೋದು? 3 ನಿಮಿಷ ಮಾತ್ರ. 3 + 3 ಏನಾಗುತ್ತೆ? 6 ಮಿನಿಟ್ಸ್. ಸೊ ಇಲ್ಲಿ 7ರಲ್ಲಿ 3 ಹೋದ್ರೆ 4 ಮಾತ್ರ ಉಳಿತು. ಇನ್ನು 4 ನಿಮಿಷದ ಎಕ್ಸಿಕ್ಯೂಷನ್ ಪ್ರೋಸೆಸ್ P3 ಅಲ್ಲಿ ಉಳ್ಕೊಂಡಿದೆ. ಇನ್ನು ಯಾವ ಪ್ರೋಸೆಸ್ ಕಂಪ್ಲೀಟ್ ಆಗಿ ಎಕ್ಸಿಕ್ಯೂಟ್ ಆಗಿಲ್ಲ. ಸೊ ಇವಾಗ ಏನಾಯ್ತು, ಪ್ರೋಸೆಸ್ P3 ಅನ್ನ ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ನಾವು 6ನೇ ನಿಮಿಷಕ್ಕೆ ಬಂದು 6ನೇ ನಿಮಿಷದಲ್ಲಿ ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಪ್ರೋಸೆಸ್ P2 5ನೇ ನಿಮಿಷಕ್ಕೆ ಬಂತು. ಪ್ರೋಸೆಸ್ P3 ಕೂಡ ಬಂದಿದೆ, ಇನ್ನು ಕೂಡ ಅದರ ಎಕ್ಸಿಕ್ಯೂಷನ್ ಫುಲ್ ಆಗಿಲ್ಲ. ಪ್ರೋಸೆಸ್ P4 ಕೂಡ ಬಂದಿದೆ. ಪ್ರೋಸೆಸ್ P2 ಬಂದಿದೆ, ಪ್ರೋಸೆಸ್ P5 ಬಂದಿದೆ. ಇವಾಗ ಪ್ರೋಸೆಸ್ P2 ಬಂದಿದೆ, ಪ್ರೋಸೆಸ್ P4 ಬಂದಿದೆ, ಮತ್ತೆ ಪ್ರೋಸೆಸ್ P1 ಆಲ್ರೆಡಿ ನನ್ನ ರೆಡಿ ಕ್ಯೂ ಅಲ್ಲಿ ಇದೆ. ಈಗ ಫಸ್ಟ್ ಯಾರನ್ನ ಹಾಕ್ಬೇಕು? ಯಾರು ಬೇಗ ಬಂದ್ರು? P2 ಮತ್ತೆ P4 ಅಲ್ಲಿ P2. ಸೊ P2 ಅನ್ನ ರೆಡಿ ಕ್ಯೂಗೆ ಹಾಕ್ತೀನಿ. ನೆಕ್ಸ್ಟ್ P4 ಅನ್ನ ಹಾಕ್ತೀನಿ. ಆಮೇಲೆ ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿದ್ದಂತ P3 ಕಂಪ್ಲೀಟ್ ಎಕ್ಸಿಕ್ಯೂಷನ್ ಆಗಿಲ್ಲ. ಸೊ ಏನ್ ಮಾಡಬೇಕು, ಇವಾಗ ನಾನು P3 ಅನ್ನ ರೆಡಿ ಕ್ಯೂಗೆ ಹಾಕಬೇಕು.
ಇನ್ನೂ ಕೂಡ ಅದ್ರದ್ದು ಎಕ್ಸಿಕ್ಯೂಷನ್ ಆಗಿಲ್ಲ ಅಂತ ನಮಗೆ ಗೊತ್ತಾದ್ರೂ ಕೂಡ ನಾವು ಅದನ್ನ ಕೊನೆಯಲ್ಲಿ ಹಾಕಬೇಕು. ಫಸ್ಟ್ ಯಾರನ್ನ ಹಾಕಬೇಕು, ಆ ಟೈಮ್ ಒಳಗಡೆ ಯಾರು ಬಂದಿದ್ದಾರೆ ಅದು ಅವ್ರನ್ನ ಹಾಕಬೇಕು. ಈಗ ರೆಡಿ ಕ್ಯೂ ಅಲ್ಲಿ ಇರುವಂತವ್ರು ಯಾರು, P1 ಇದೆ. ಸೊ P1 ಅನ್ನ ಮತ್ತೆ 3 ನಿಮಿಷ ಓಡಿಸ್ತೀನಿ. 6 + 3 ಏನಾಯ್ತು 9. 5ರಲ್ಲಿ 3 ಹೋದ್ರೆ ಎಷ್ಟು ಉಳಿತು, ಇನ್ನ ಕೇವಲ ಉಳಿದಿದ್ದು 2 ನಿಮಿಷದ ಎಕ್ಸಿಕ್ಯೂಷನ್ ಇದೆ. ಇದ್ರದ್ದು ಇನ್ನೂ ಎಕ್ಸಿಕ್ಯೂಷನ್ 2 ನಿಮಿಷ ಇದೆ. ಆದ್ರೂ ಕೂಡ ಈಗ 9 ನಿಮಿಷಕ್ಕೆ ಹೋಗಿ ನಿಂತ್ಕೊಂಡಿದೆ ನಂದು ಪ್ರೋಸೆಸ್. ಸೊ 9 ನಿಮಿಷದೊಳಗಡೆ ಯಾರ್ಯಾರು ಬಂದಿದ್ದಾರೆ, ಪ್ರೋಸೆಸ್ P2 ಬಂದಿದೆ, ಅದು ರೆಡಿ ಕ್ಯೂ ಅಲ್ಲಿ ಆಲ್ರೆಡಿ ಇದೆ. ಪ್ರೋಸೆಸ್ P3 ಬಂದಿದೆ, ಅದು ರೆಡಿ ಕ್ಯೂ ಅಲ್ಲಿ ಆಲ್ರೆಡಿ ಇದೆ. ಪ್ರೋಸೆಸ್ P4 ಬಂದಿದೆ, ಅದು ಕೂಡ ರೆಡಿ ಕ್ಯೂ ಅಲ್ಲಿ ಇದೆ. ಪ್ರೋಸೆಸ್ P5 8ನೇ ನಿಮಿಷಕ್ಕೆ ಬಂತು. ನಾವು ಇವಾಗ 9ನೇ ನಿಮಿಷದ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ, ಅಂದ್ರೆ 8 ನಿಮಿಷಕ್ಕೆ ಬಂದಿದೆ ಅದ್ರೊಳಗಡೆ. ಸೊ ಪ್ರೋಸೆಸ್ P5 ಅನ್ನ ಫಸ್ಟ್ ಬರಿಬೇಕು. ಸೊ ಇವಾಗ ಇದಷ್ಟು ಆದ್ಮೇಲೆ ಇವಾಗ ತಾನೇ ಎಕ್ಸಿಕ್ಯೂಟ್ ಮಾಡಿದಂತ ಪ್ರೋಸೆಸ್ P1 ಇನ್ನು ಕಂಪ್ಲೀಟ್ ಆಗದೆ ಇರುವಂತ ಕಾರಣ ಪ್ರೋಸೆಸ್ P1 ಅನ್ನು ಇವಾಗ ಬರ್ಕೋಬೇಕು. ಫಸ್ಟ್ ಬೇರೆ ಬರಿಬೇಕು, ಆಮೇಲೆ ಕೊನೆಗೆ ಏನಾದ್ರೂ ಎಕ್ಸಿಕ್ಯೂಷನ್ ಇನ್ನೂ ಉಳ್ಕೊಂಡಿದೆ ಅಂದ್ರೆ ಅದನ್ನು ಲಾಸ್ಟಿಗೆ ಬರಿಬೇಕು. ಈಗ ಕ್ಯೂ ಅಲ್ಲಿ ಯಾರಿದ್ದಾರೆ, P2 ಇದ್ದಾರೆ ಫಸ್ಟ್. ಸೊ P2 ನ ತಗೊಂಡೋಗಿ ರನ್ನಿಂಗ್ ಕ್ಯೂಗೆ ಹಾಕ್ತೀನಿ, 3 ನಿಮಿಷ ಓಡಿಸ್ತೀನಿ. 9 + 3 ವಿಲ್ ಬಿ 12. ಆದ್ರೆ ಪ್ರೋಸೆಸ್ P2 ಫುಲ್ ಎಕ್ಸಿಕ್ಯೂಷನ್ ಆಗೋದಕ್ಕೆ 2 ನಿಮಿಷ ಮಾತ್ರ ಸಾಕು. ಸೊ ಏನಾಯ್ತು, 2 ನಿಮಿಷ ಕರೆಕ್ಟ್ ಆಗಿ ಓಡಿಸ್ತೀನಿ. ನೀವೇನು ಮ್ಯಾಕ್ಸಿಮಮ್ 3 ನಿಮಿಷ, ಅದಕ್ಕಿಂತ ಕಡಿಮೆ ಕೂಡ ಓಡಿಸ್ಬೋದು. 9 + 2 ಏನಾಯ್ತು, ಸೊ 9 + 2 ಏನಾಯ್ತು 11. ಸೊ ಇವಾಗ ಪ್ರೋಸೆಸ್ P2 ಫುಲ್ ಕಂಪ್ಲೀಟ್ ಆಯ್ತು. ಇನ್ನ ಏನಿದ್ರು 4 ಪ್ರೋಸೆಸ್ ಅನ್ನ ಮಾತ್ರ ನಾವು ಇಟ್ಕೊಂಡು ಫುಲ್ ಮಾಡ್ತಾ ಹೋಗ್ಬೇಕು. ಇವಾಗ ನೋಡಿ, ನಾವು 11ನೇ ನಿಮಿಷದ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. 11 ನಿಮಿಷದೊಳಗಡೆ ಉಳಿದಿರುವಂತ 4 ಪ್ರೋಸೆಸ್ಗಳು ಕೂಡ ಬಂದಿದೆ. ಆಮೇಲೆ ಆ 4 ಪ್ರೋಸೆಸ್ಗಳು ಕೂಡ ಆಲ್ರೆಡಿ ಕ್ಯೂ ಅಲ್ಲಿ ಇದ್ದಾರೆ, ಮತ್ತೆ ಹಾಕುವಂತ ಸಾಧ್ಯತೆ ಏನಿಲ್ಲ. ಆಮೇಲೆ P2 ಅನ್ನ ನಾನು ಹಾಕ್ಬೋದಿತ್ತು, ಆದ್ರೆ P2 ಕಂಪ್ಲೀಟ್ ಎಕ್ಸಿಕ್ಯೂಷನ್ ಆಗಿದೆ, ಇನ್ನೇನು ಉಳಿದಿಲ್ಲ. ಸೊ ಅವಾಗ ಏನ್ ಮಾಡಬೇಕು, P2 ಅನ್ನ P2 ನ ಮತ್ತೆ ಹಾಕುವಂತ ಅವಶ್ಯಕತೆ ಇಲ್ಲ. ಈಗ ಕ್ಯೂ ಅಲ್ಲಿ ಯಾರಿರೋದು P4, ಅವ್ರನ್ನ ರನ್ನಿಂಗ್ ಕ್ಯೂಗೆ ಹಾಕ್ರಿ, ಮತ್ತೆ 3 ನಿಮಿಷ ಓಡಿಸ್ರಿ. 11 + 3 ಏನಾಯ್ತು 14. P4 ಫುಲ್ಲಿ ಎಕ್ಸಿಕ್ಯೂಟ್ ಆಗೋದಕ್ಕೆ 3 ನಿಮಿಷದ ಕೆಲಸ ಬೇಕಿತ್ತು, 3 ನಿಮಿಷ ಕರೆಕ್ಟ್ ಆಗಿ ಓಡಿಸಿದೀವಿ. ಸೊ ಪ್ರೋಸೆಸ್ P4 ಕೂಡ ಕಂಪ್ಲೀಟ್ ಆಯ್ತು. ಇನ್ನ ಕೇವಲ 3 ಪ್ರೋಸೆಸ್ಗಳಿವೆ. 14ನೇ ನಿಮಿಷದ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. ಇನ್ನು ಉಳಿದಿರುವಂತ 3 ಪ್ರೋಸೆಸ್ಗಳಲ್ಲಿ 3 ಪ್ರೋಸೆಸ್ಗಳು ಆಲ್ರೆಡಿ ನನ್ನ ರೆಡಿ ಕ್ಯೂ ಅಲ್ಲಿ ಇದೆ. ಪ್ರೋಸೆಸ್ P3, ಪ್ರೋಸೆಸ್ P1, ಪ್ರೋಸೆಸ್ P5 3 ಕೂಡ ರೆಡಿ ಕ್ಯೂ ಅಲ್ಲಿ ಇದೆ. ನೆಕ್ಸ್ಟ್ ಪ್ರೋಸೆಸ್ P4 ಆಡ್ ಮಾಡಬಹುದಿತ್ತು, ಆದ್ರೆ ಪ್ರೋಸೆಸ್ P4 ಫುಲ್ ಎಕ್ಸಿಕ್ಯೂಷನ್ ಆಯ್ತು, ಸೊ ಆಡ್ ಮಾಡಂಗಿಲ್ಲ ಮತ್ತೆ. ನೆಕ್ಸ್ಟ್ ಪ್ರೋಸೆಸ್ P3 ಅನ್ನ ರೆಡಿ ಕ್ಯೂಗೆ ಹಾಕೊಂತೀನಿ, ಅದನ್ನ ನಾನು 3 ನಿಮಿಷ ಓಡಿಸ್ಬೇಕು. ಪ್ರೋಸೆಸ್ P3 ಇನ್ನು 4 ನಿಮಿಷದ ಕೆಲಸ ಇದೆ, 3 ನಿಮಿಷ ಓಡಿಸ್ತೀನಿ. ಯಾಕಂದ್ರೆ ಮ್ಯಾಕ್ಸಿಮಮ್ ಟೈಮ್ ಕ್ವಾಂಟಮ್ 3 ಮಿನಿಟ್ಸ್. ಸೊ 14 + 3 is 17. 3 ನಿಮಿಷ ಓಡಿಸಿದ್ರೆ ಇನ್ನ 1 ನಿಮಿಷದ ಕೆಲಸ ಮಾತ್ರ ಉಳ್ಕೊಂತು. ಈಗ 17ನೇ ನಿಮಿಷದ ಕೆಲಸದಲ್ಲಿ ಇದೀವಿ. 17ನೇ ನಿಮಿಷದೊಳಗಡೆ ಈ ಉಳಿದಿರುವಂತ 3 ಪ್ರೋಸೆಸ್ಗಳು ಬಂದಿವೆ, ಮತ್ತೆ 2 ಪ್ರೋಸೆಸ್ ಮಾತ್ರ ಕ್ಯೂ ಅಲ್ಲಿ ಇದೆ, P5 ಮತ್ತೆ P1. ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರುವಂತ P3 ನಮ್ಮ ಕ್ಯೂ ಅಲ್ಲಿ ಇಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಪ್ರೋಸೆಸ್ P3 ಅನ್ನ ನಾನು ಆಡ್ ಮಾಡ್ತೀನಿ. ಯಾಕೆ, ಪ್ರೋಸೆಸ್ P3 ಇನ್ನೂ 1 ನಿಮಿಷದ ಎಕ್ಸಿಕ್ಯೂಷನ್ ನಾವು ಮಾಡಬೇಕು, ಅದಕ್ಕೋಸ್ಕರ. ನೆಕ್ಸ್ಟ್ P5 ನ ತಗೊಂತೀನಿ ರನ್ನಿಂಗ್ ಕ್ಯೂಗೆ. P5 ಅನ್ನ 3 ನಿಮಿಷ ಓಡಿಸ್ಬೇಕು. ಸೊ P5 ಅನ್ನ 3 ನಿಮಿಷ ಓಡಿಸಿದ್ರೆ ಕೇವಲ 2 ನಿಮಿಷ ಮಾತ್ರ ಉಳ್ಕೊಂತು. 3 ನಿಮಿಷ ಅಂತ ಅಂದ್ರೆ 20. 17 + 3 ವಿಲ್ ಬಿ 20. ನೆಕ್ಸ್ಟ್ ಇವಾಗ ಏನಾಯ್ತು, ಇದು 2 ನಿಮಿಷ ಉಳ್ಕೊಂಡಿದೆ. ನಾವು 20ನೇ ನಿಮಿಷದ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. ಉಳಿದಿರುವಂತ 3 ಪ್ರೋಸೆಸ್ಗಳು ಅರೈವ್ ಆಗಿದೆ, ಮತ್ತೆ 2 ಪ್ರೋಸೆಸ್ ಆಲ್ರೆಡಿ ನಮ್ಮ ಕ್ಯೂ ಅಲ್ಲಿ ಇದೆ, P1, P3. ಈಗ ತಾನೇ ಎಕ್ಸಿಕ್ಯೂಟ್ ಆಗಿರುವಂತ P5 ಇನ್ನು 2 ನಿಮಿಷ ಎಕ್ಸಿಕ್ಯೂಷನ್ ಖಾಲಿ ಇದೆ. ಸೊ ಏನ್ ಮಾಡ್ತೀನಿ, P5 ಅನ್ನ ಕೂಡ ಮತ್ತೆ ಕ್ಯೂ ಅಲ್ಲಿ ಆಡ್ ಮಾಡ್ತಾ ಹೋಗ್ತೀವಿ. ಈಗ P1 ಅನ್ನ ತಗೊಂಡು ರನ್ನಿಂಗ್ ಕ್ಯೂಗೆ ಹಾಕೊಂತೀನಿ. P1 ಅನ್ನ ನಾನು 3 ನಿಮಿಷ ಓಡಿಸ್ಬೇಕು, ಆದ್ರೆ P1 ಗೆ ಇನ್ನು ಉಳಿದಿರೋದು 2 ನಿಮಿಷದ ಕೆಲಸ ಮಾತ್ರ. ಸೊ 2 ನಿಮಿಷ ಓಡಿಸಿದ್ರೆ ಅದು ಮುಗೀತು. 20 + 2 22 ಆಯ್ತು. ಇವಾಗ ನೆಕ್ಸ್ಟ್ ಇನ್ನು ಉಳಿದಿರೋದು ಯಾವುದು, 2 ಪ್ರೋಸೆಸ್ ಉಳ್ಕೊಂಡಿದೆ. 22ನೇ ನಿಮಿಷದ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. ಇನ್ನು ಉಳಿದಿರುವಂತ 2 ಪ್ರೋಸೆಸ್ಗಳು ಆಲ್ರೆಡಿ ನನಗೆ ಕ್ಯೂ ಅಲ್ಲಿ ಇದೆ. ಆಮೇಲೆ ಈಗ ತಾನೇ ಎಕ್ಸಿಕ್ಯೂಟ್ ಆದಂತ ಪ್ರೋಸೆಸ್ P1 ಅಲ್ಲಿ ಯಾವುದೇ ವರ್ಕು ಉಳ್ಕೊಂಡಿಲ್ಲ, ಕಂಪ್ಲೀಟ್ಲಿ ಫಿಲ್ ಆಯ್ತು. ಸೊ ಏನ್ ಮಾಡ್ತೀವಿ, ಸ್ಟಾಪ್ ಮಾಡ್ತೀವಿ. ಇವಾಗ ಪ್ರೋಸೆಸ್ P3 ಅನ್ನ ರನ್ನಿಂಗ್ ಕ್ಯೂಗೆ ಹಾಕೋಣ. ಪ್ರೋಸೆಸ್ P3 ಇನ್ನು ಎಷ್ಟು ನಿಮಿಷದ ಕೆಲಸ ಉಳಿದಿದೆ, 1 ನಿಮಿಷ.
ಸೊ 22 ಪ್ಲಸ್ 1 ವಿಲ್ ಬಿ 23. ಸೊ ಇವಾಗ ಏನಾಯ್ತು 23 ಮಿನಿಟ್ಗೆ ಬಂದು ನಿಂತ್ಕೊಂಡ್ವಿ ನಾವು. ಇನ್ನು ಉಳಿದಿರುವಂಥದ್ದೇನು ಕೇವಲ P5 ಮಾತ್ರ. ಸೊ P5 ಎಷ್ಟು ನಿಮಿಷದ ಕೆಲಸ ಉಳ್ಕೊಂಡಿದೆ? 1 ನಿಮಿಷ. ಸೊ P3 ಆಯ್ತಲ್ವಾ. ಸೊ ಇನ್ನು ಉಳಿದಿರೋದು P5 ಮಾತ್ರ, ಅದ್ರದ್ದು 2 ನಿಮಿಷದ ಉಳ್ಕೊಂಡಿದೆ. ಸೊ ಮ್ಯಾಕ್ಸಿಮಮ್ ನಾನು 3 ನಿಮಿಷ ಓಡಿಸ್ಬೋದು. 2 ನಿಮಿಷ ಅಂತಂದ್ರೆ 23 ಪ್ಲಸ್ 2 25, ಇದು ಪ್ರೋಸೆಸ್ P5. ಸೊ ಇವಾಗ ನೋಡಿ ಎಲ್ಲಾ ಪ್ರೋಸೆಸ್ಗಳು ಎಕ್ಸಿಕ್ಯೂಟ್ ಆಯ್ತು. ಸೊ ಇವಾಗ ಇವಾಗ ಈ 4 ಕಾಲಮ್ಗಳನ್ನ ಫಿಲ್ ಮಾಡಬೇಕು. ಯಾವ ರೀತಿ? ಮೊದಲನೇದು ಸಿ ಟಿ ಅಂತಂದ್ರೆ ಕಂಪ್ಲೀಷನ್ ಟೈಮ್. ಸೊ ಕಂಪ್ಲೀಷನ್ ಟೈಮ್ ಅಂದ್ರೆ ಒಂದು ಪ್ರೋಸೆಸ್ ಅದರ ಫುಲ್ ಕಂಪ್ಲೀಷನ್ ಅಂದ್ರೆ ಫುಲ್ ಎಕ್ಸಿಕ್ಯೂಷನ್ ಅನ್ನ ಯಾವಾಗ ಕಂಪ್ಲೀಟ್ ಮಾಡಿತು. ಪ್ರೋಸೆಸ್ P1 ಅನ್ನ ನೋಡಿದ್ರೆ 0 ನಿಮಿಷದಲ್ಲಿ ಶುರು ಆಯಿತು. ಸೊ ಅದು ಕಂಪ್ಲೀಟ್ ಆಗಿದೆ ಯಾವಾಗ? 22ನೇ ನಿಮಿಷದಲ್ಲಿ ಕಂಪ್ಲೀಟ್ ಆಯಿತು. ಸೊ ಕಂಪ್ಲೀಷನ್ ಟೈಮ್ ಆಫ್ ಪ್ರೋಸೆಸ್ P1 is 22. ಪ್ರೋಸೆಸ್ P2 ಸ್ಟಾರ್ಟ್ ಆಗಿದ್ದು 9ನೇ ನಿಮಿಷದಲ್ಲಿ, ಆದರೆ ಅದರ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಗಿದ್ದು 11ನೇ ನಿಮಿಷ, 2 ನಿಮಿಷದ ಬೇಕಾಗಿದ್ದು. ಸೊ 11. ಪ್ರೋಸೆಸ್ P3 ಸ್ಟಾರ್ಟ್ ಆಗಿದ್ದು 3ನೇ ನಿಮಿಷದಲ್ಲಿ, ಅದರ ಕಂಪ್ಲೀಷನ್ ಆಗಿದ್ದು ಎಕ್ಸಿಕ್ಯೂಷನ್ 23ನೇ ನಿಮಿಷಕ್ಕೆ. ಪ್ರೋಸೆಸ್ P4 ಸ್ಟಾರ್ಟ್ ಆಗಿದ್ದು 11ನೇ ನಿಮಿಷಕ್ಕೆ, ಎಂಡ್ ಆಗಿದ್ದು 14ನೇ ನಿಮಿಷಕ್ಕೆ. ಪ್ರೋಸೆಸ್ P5 ಸ್ಟಾರ್ಟ್ ಆಗಿದ್ದು 17ನೇ ನಿಮಿಷಕ್ಕೆ, ಕಂಪ್ಲೀಟ್ ಆಗಿದ್ದು 25ನೇ ನಿಮಿಷಕ್ಕೆ. ಸೊ ಈ ರೀತಿ ಬರೀಬೇಕು. ನೆಕ್ಸ್ಟ್ ಬರೀಬೇಕಾಗಿರೋದು ಟರ್ನ್ ಅರೌಂಡ್ ಟೈಮ್. ಟರ್ನ್ ಅರೌಂಡ್ ಟೈಮ್ ನ ಯಾವ ರೀತಿ ಕಂಡುಹಿಡಿತೀವಿ ಅಂದ್ರೆ, ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. 22 minus 0 22, 11 minus 5 6, 23 minus 1 it will be 22, 14 minus 6, so 14 minus 6 ಅಂದ್ರೆ 8, 25 minus 8 ಏನಾಯ್ತು? 17 ಮಾತ್ರ ಉಳ್ಕೊಂತು. ಸೊ ಇವಾಗ ಟರ್ನ್ ಅರೌಂಡ್ ಟೈಮ್ ಕೂಡ ಮುಗೀತು. ಇವಾಗ ವೇಟಿಂಗ್ ಟೈಮ್ ಅನ್ನ ಬರೀಬೇಕು. ಸೊ ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಸೊ ನೋಡಿ ಇಲ್ಲಿ ಏನಾಗ್ತಾ ಇದೆ, ವೇಟಿಂಗ್ ಟೈಮ್ ಟರ್ನ್ ಅರೌಂಡ್ ಟೈಮ್ ಮೇಲೆ ಡಿಪೆಂಡ್ ಆಗಿದೆ, ಟರ್ನ್ ಅರೌಂಡ್ ಟೈಮ್ ಕಂಪ್ಲೀಷನ್ ಟೈಮ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಅದಕ್ಕೆ ಏನ್ ಹೇಳ್ತೀನಿ ಅಂತಂದ್ರೆ, ಕರೆಕ್ಟಾಗಿ ಕಾನ್ಸಂಟ್ರೇಟೆಡ್ ಆಗಿ ಒಂದೊಂದೇ ವ್ಯಾಲ್ಯೂನ ಫಿಲ್ ಮಾಡಿ. ಯಾಕಂದ್ರೆ ಸ್ವಲ್ಪ ಮಿಸ್ಟೇಕ್ ಆದ್ರೂ ಒಂದು ಬಾಕ್ಸ್ ಅಲ್ಲಿ ಇಡೀ ಪ್ರಾಬ್ಲಮ್ಸ್ ತಪ್ಪಾಗ್ತಾ ಹೋಗುತ್ತೆ. ಯಾಕಂದ್ರೆ ಒಂದು ಕಾಲಮ್ ಇನ್ನೊಂದ್ರ ಮೇಲೆ ಡಿಪೆಂಡ್, ಇನ್ನೊಂದು ಕಾಲಮ್ ಅದ್ರ ಮೇಲೆ ಡಿಪೆಂಡ್. ಸೊ ಆ ರೀತಿ ಇದೆ. ಈಗ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಯೋಣ. ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಸೊ ಬರ್ಸ್ಟ್ ಟೈಮ್ ಇನಿಷಿಯಲ್ ಪ್ರಾಬ್ಲಮ್ ಅಲ್ಲಿ ಯಾವ ರೀತಿ ಕೊಟ್ಟಿದ್ರು ಅದನ್ನ ತಗೋಬೇಕು. ನೋಡಿ 22 minus 8 ಏನಾಗುತ್ತೆ? 14. 6 minus 2 4, 22 minus 7 15, 8 minus 3 5, 17 minus 5 12. ಸೊ ಇವಾಗ ಉಳಿದಿರುವಂತದ್ದು ಕೊನೆಯ ಕಾಲಮ್, ಅದೇನದು ರೆಸ್ಪಾನ್ಸ್ ಟೈಮ್. ರೆಸ್ಪಾನ್ಸ್ ಟೈಮ್ ಅಂತ ಅಂದ್ರೆ ಸಿಂಪಲ್, ಏನಿಲ್ಲ, ನಮಗೆ ಯಾವಾಗ CPU ಅಲೋಕೇಟ್ ಆಯಿತು ಮೈನಸ್ ನಮ್ಮ ಅರೈವಲ್ ಟೈಮ್. ಅಲೋಕೇಶನ್ ಆಗಿರುವಂತ ಟೈಮು ಮತ್ತೆ ಅರೈವಲ್ ಟೈಮ್ ಅನ್ನು ಮೈನಸ್ ಮಾಡಬೇಕು. ಇವಾಗ ಪ್ರೋಸೆಸ್ P1 ಅದಕ್ಕೆ ಅಲೋಕೇಟ್ ಆಗಿರೋದು ಯಾವಾಗ? ಸ್ಟಾರ್ಟಿಂಗ್ CPU ಸಿಕ್ಕಿರೋದು ಯಾವಾಗ? 0 ನಿಮಿಷದಲ್ಲಿ ಸಿಕ್ತು. ಅದು ಅರೈವ್ ಆಗಿರೋದು ಎಷ್ಟು? 0 ನಿಮಿಷದಲ್ಲಿ. 0 minus 0 0 minus 0 will be 0. ನೆಕ್ಸ್ಟ್ ಪ್ರೋಸೆಸ್ P2. ಪ್ರೋಸೆಸ್ P2ಗೆ ಫಸ್ಟ್ CPU ಯಾವಾಗ ಸಿಕ್ತು? 9ನೇ ನಿಮಿಷ 9 ಮೈನಸ್ ಅರೈವಲ್ ಟೈಮ್ ಎಷ್ಟು? 5. 9 minus 5 ಅಂತಂದ್ರೆ 4. ಪ್ರೋಸೆಸ್ P3ಗೆ ಫಸ್ಟ್ CPU 3ನೇ ನಿಮಿಷಕ್ಕೆ ಸಿಕ್ತು. 3 ಮೈನಸ್ ಅರೈವಲ್ ಟೈಮ್ ಇಸ್ 1. 3 minus 1 will be 2. ಪ್ರೋಸೆಸ್ P4. ಪ್ರೋಸೆಸ್ P4ಗೆ 11ನೇ ನಿಮಿಷಕ್ಕೆ CPU ಸಿಕ್ತು. ಅದು ಅರೈವ್ ಆಗಿದ್ದು ಯಾವಾಗ? 6ನೇ ನಿಮಿಷಕ್ಕೆ. 11 minus 6 will be 5. ನೆಕ್ಸ್ಟ್ ಪ್ರೋಸೆಸ್ P5. ಪ್ರೋಸೆಸ್ P5ಗೆ ಫಸ್ಟ್ CPU ಸಿಕ್ಕಿದ್ದು 17ನೇ ನಿಮಿಷಕ್ಕೆ, ಆದರೆ ಅದು ಬಂದಿದ್ದು 8ನೇ ನಿಮಿಷಕ್ಕೆ. 17 minus 8 will be 9. ಸಿಂಪಲ್ ಆಗಿ ಎಲ್ಲ ಸಾಲ್ವ್ ಆಯಿತು. ಸೊ ಇವಾಗ ಅವರು ಇನ್ನೂ ಎಕ್ಸ್ಟೆಂಡ್ ಆಗಿ ಫೈಂಡ್ ದ ಆವರೇಜ್ ಟರ್ನ್ ಅರೌಂಡ್ ಟೈಮ್, ಆವರೇಜ್ ವೇಟಿಂಗ್ ಟೈಮ್, ಆವರೇಜ್ ರೆಸ್ಪಾನ್ಸ್ ಟೈಮ್ ಅಂತ ಹೇಳ್ಬೋದು. ಸೊ ಇವಾಗ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಯೋಣ. ಆವರೇಜ್ ಟರ್ನ್ ಅರೌಂಡ್ ಟೈಮ್. ಸೊ ಆವರೇಜ್ ಅನ್ನ ಯಾವ ರೀತಿ ಕಂಡುಹಿಡಿತೀರಾ? ಅಷ್ಟನ್ನು ಕೂಡ ಆಡ್ ಮಾಡಬೇಕು. 22 plus 6 plus 22 plus 8 plus 17 ಡಿವೈಡೆಡ್ ಬೈ ಟೋಟಲ್ ಎಷ್ಟು ಪ್ರೋಸೆಸ್ಗಳಿರೋದು ನಮ್ಮ ಹತ್ರ ಇರುವಂತದ್ದು 5 ಪ್ರೋಸೆಸ್. ಸೊ ಡಿವೈಡ್ ಇಟ್ ಬೈ 5. 22 plus 22 44, 44 plus 6 50, 50 plus 17 67,
67 plus 8, 75. So 75 divided by 5. 5 ones are 5 5s are 25. So 15 will be the answer. ಅದು average turnaround time. Next, average waiting time ಅನ್ನು ಕಂಡುಹಿಡಿಯೋಣ. ಯಾವ ರೀತಿ? 14 plus 4 plus 15 plus 5 plus 12 divided by 5. ಸೊ ಇವಾಗ ಆನ್ಸರ್ ಏನಾಗುತ್ತೆ? 15 plus 5 20, 20 plus 12 32, 32 plus 4 36, 36 plus 14 50, 50 by 5 ಅಂತ ಅಂದ್ರೇನು? 10. ಸೊ ಆವರೇಜ್ ವೇಟಿಂಗ್ ಟೈಮ್ ಎಷ್ಟು? 10. ಅದೇ ರೀತಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಆವರೇಜ್ ರೆಸ್ಪಾನ್ಸ್ ಟೈಮ್ ಏನು ಅಂತ ನನಗೆ ತಿಳಿಸಿ. ರೌಂಡ್ ರಾಬಿನ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.